ಎಲ್ಲರ ಶಾಂತಿ ಸಮಾಧಾನಗಳೇ ನಮ್ಮ ಉದ್ದೇಶ. ಪರವಾಗಿಲ್ಲ ಅಮ್ಮಾಜಿ, ಇದು ನಮ್ಮ ಸಾವಿತ್ರಿಗೆ ನಮ್ಮ ಮನೆಯವರಿಗೆ ಅರ್ಥ ಆದ್ರೆ ಅಷ್ಟೇ ಸಾಕು. ಸರಿ ಅಮ್ಮಾಜಿ, ನಾ ಹೊರಗಡೆ ಕಾರ್ ಹತ್ರ ಇರ್ತೀನಿ, ನಿಮ್ಮ ಧ್ಯಾನಕ್ಕೆ ರೆಡಿ ಮಾಡಲ್ಲ. ಆಯ್ತು ಸತ್ಯ. ಹೋಗು ಸತ್ಯ, ಹೋಗು ಮನೆಗೆ. ನಿನಗೆ ಮನೇಲಿ ಹೆಚ್ಚು ಬೇಜಾರಾಗಬೇಕು, ಬೇಜಾರಾಗಿ ಸಂಸ್ಥಾನಕ್ಕೆ ಬರಬೇಕು. ಇದರಿಂದ ಸಾವಿತ್ರಿ ತಲೆ ಕೆಡಿಸ್ಕೋಬೇಕು. ಹೋಗ್ತಾ ಹೋಗ್ತಾ ದೀಕ್ಷೆ ತಗೊಂಡು ಇಲ್ಲೇ ಸಂಸ್ಥಾನದಲ್ಲೇ ಇದ್ಬಿಡ್ತೀನಿ ಅಂತ ಬಂದ್ಬಿಡ್ಬೇಕು. ಹಾಗೆ ಮಾಡ್ತೀವಿ, ನೋಡ್ತಾ ಇರು. 3 ಎಕರೆ ಜಮೀನು ಕೊಡದೆ ನನ್ನ ಬದುಕನ್ನೇ ಕಳ್ಕೊಂಡೆ ಅಂತ ಸಾವಿತ್ರಿ ಕೊರಗಬೇಕು. ಇನ್ಯಾವತ್ತೂ ಅಮ್ಮಾಜಿ ಬಲಗಾಲಕ್ಕೆ ಸ್ವಾಧೀನ ಬರೋದಿಲ್ಲ. ಯಾಕೆ ಇಲ್ಲಿಗೆ ಬಂದೆ ಸಾಧು? ಸರಿ, ತಗೊಂಡು ಹೋಗು. ಹ ಏನು ಮಾಡಿದ್ರು ಅಮ್ಮಾಜಿ ಕಾಲಿನ ವಿಷಯ ತಿಳಿತಾ ಇಲ್ವಲ್ಲ? ಅಥವಾ ನಿಜವಾಗ್ಲೂ ಕಾಲು ಕಳ್ಕೊಂಡಿರ್ಬೇಕು? ಇಷ್ಟು ದಿನ ಅಂತ ನಾಟಕ ಮಾಡ್ತಾರೆ ಅಲ್ಲ. ನಾನು ಬರೋ ಸದ್ದಾಗ್ದಿದ್ದಾಗ್ಲೂ ಪಾಪ ಕುಂಟ್ಕೊಂಡೇ ಯಾಕಿರ್ಬೇಕು? ಹಿಂದಿದ್ರೆ ಅಮ್ಮಾಜಿಗೆ ಸ್ವಾಧೀನ ಇಲ್ಲ ಅಂದಿದ್ದು ಬಲಗಾಲು, ಇವತ್ತು ಅದನ್ನು ಆರಾಮಾಗಿ ಎತ್ತು ಹಾಕಿದ್ರು. ಅಂದ್ರೆ
ಹೋಗ್ತೀನಿ. ಹಲೋ, ಸರಿ. ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ ನೀನು? ನೀನೇ ತಾನೇ ಹೇಳಿದ್ದು. ನಾನು ಹೇಳ್ತೀನಿ ಬೆಟ್ಟದಿಂದ ಹೋಗಿ ಜಂಪ್ ಮಾಡು ಅಂತ. ಮಾಡ್ತೀಯಾ? ಹೇಳೋ. ಬೇಕು ಅಂತಾನೆ ನನ್ ಮುಂದೆನೆ ಸುತ್ತಾಡ್ತೀಯ. ಅದು ನನ್ ಕಡೆ ನೋಡ್ದೆ. ಕೊಬ್ಬು ತಾನೆ? ನಾನೇನ್ ಬೇಕು ಅಂತ ನಿನ್ ಮುಂದೆ ಬಂದಿಲ್ಲ. ಸುಳ್ಳು ಹೇಳ್ಬೇಡ. ನೀ ನಮ್ಮ ಮನೆಗ್ ಬಂದಿರ್ಲಿಲ್ವಾ? ಬಂದಿದ್ದೆ. ನಾನ್ ಇರ್ತೀನಿ ಅಂತ ಗೊತ್ತಿರ್ಲಿಲ್ವಾ? ನಿಮ್ಮ ಅಕ್ಕ ಕರೆದ್ರು ಅಂತ ಬಂದೆ ಅಷ್ಟೆ. ಮತ್ ನನ್ನನ್ ಯಾಕೆ ಮಾತಾಡ್ಸ್ಲಿಲ್ಲ? ನೀನೇ ತಾನೇ ಹೇಳಿದ್ದು ನನ್ನ ನೋಡ್ಬೇಡ, ಮಾತಾಡ್ಸ್ಬೇಡ ಅಂತ. ಮತ್ತೆ ಅದೇ ಹೇಳಿದ್ರೆ ಚೆನ್ನಾಗಿರಲ್ಲ ನೋಡು. ನಿಮ್ಮ ಮನೆ ಮೇಲಿರೋ ಗೌರವ ಕಾಪಾಡಬೇಕಿತ್ತು. ಜೊತೆಗೆ ಅಕ್ಕನ ಮೇಲಿರೋ ಗೌರವಕ್ಕೆ ಬೆಲೆ ಕೊಡಬೇಕಿತ್ತು. ಈಗ ಈಗಲೂ ಅಷ್ಟೇ. ಮತ್ತ್ಯಾಕ್ ಬಂದೆ? ನಿನಗೆ ತಿಳಿಸಿ ಹೇಳೋಣ ಅಂತ ಬಂದೆ. ಏನು? ಇದು ಸರಿ ಹೋಗಲ್ಲ ರಂಜು. ನಂಗೆ ಗೊತ್ತು ನನ್ನ ಬಗ್ಗೆ ನಿನಗೆ ತುಂಬ ಪ್ರೀತಿ ಇದೆ ಅಂತ. ನನ್ನ ಜೊತೆ ಮಾತಾಡ್ದಿರ ಇರೋಕ್ಕೆ ನಿಂಗೆ ತುಂಬ ಕಷ್ಟ ಆಗುತ್ತೆ ಅಂತಲೂ ಗೊತ್ತು. ಆದರೆ ನಮ್ಮಪ್ಪ ನನ್ನ ಕಾರಣಕ್ಕೆ ನಿಮ್ಮ ಕುಟುಂಬಕ್ಕೆ ತೊಂದರೆ ಕೊಡೋದು ನನಗೆ ಇಷ್ಟ ಆಗಲ್ಲ. ನಿಜ ಹೇಳ. ನಮ್ಮ ಮನೆಯವ್ರನ್ನ ಎದುರು ಹಾಕೊಳ್ಳೋದಾಗ್ಲಿ, ಅವ್ರಿಗೆ ನೋವಾಗೋ ಹಾಗೆ ನಡ್ಕೊಳ್ಳೋದಾಗ್ಲಿ ನನ್ನಿಂದ ಸಾಧ್ಯ ಇಲ್ಲ. ಹಾಗಾದರೆ ನೀನು ಮಾಡಿರೋ ನಿರ್ಧಾರನೇ ಸರಿಯಾಗಿತ್ತು ಅಲ್ವಾ? ರಂಜು, ನೀನಿಲ್ಲದೆ ನಾನಿರೋದು ಕಷ್ಟ. ನೀನು ಈ ಊರಲ್ಲಿರೋ ಅಷ್ಟು ದಿನ ನಿನ್ನನ್ನು ನೋಡಬೇಕು, ಮಾತಾಡಬೇಕು ಅನ್ಸುತ್ತೆ. ಏನ್ ಮಾಡ್ಲಿ? ನೀನು ಹೇಳಿದ್ದನ್ನು ಚಾಚು ತಪ್ಪದೆ ಪಾಲಿಸ್ತಿದ್ದೀನಿ ನಾನು. ನನಗೋಸ್ಕರ ಒಂದೇ ಒಂದು ಮಾತು ನಡೆಸ್ಕೊಡ್ತೀಯಾ ಪ್ಲೀಸ್? ಹೇಳು. ನೀನು ಬೆಂಗಳೂರಿಗೆ ಹೊರಟವು. ತಗೋ, ನಮ್ಮ ಮನೆಗೆ ಬಂದಾಗ ಬಿಟ್ಟು ಹೋಗಿದ್ ಕರ್ಚೀಫು. ರಂಜು, ಯಾಕೆ ಹಿಂಗೆ ಕೂತಿದ್ಯಾ? ನಾನು ಸುಮಾರು ದಿವಸದಿಂದ ನೋಡ್ತಾ ಇದ್ದೀನಿ, ಮಂಕ್ ಬಡ್ದೋ ಥರ ಕೂತಿರ್ತೀಯ. ಏನಾಗೈತೆ ನಿನಗೆ? ನಾನು ಬೆಂಗಳೂರಿಗೆ ಹೋಗ್ತೀನಿ ಬಾಬಾ. ಯಾಕೆ? ಹೋಗ್ತೀನಿ ಅಷ್ಟೇ. ಹಳ್ಳಿ ಅಂದ್ರೆ ಬೇಸರ ಆಗೋಯ್ತಾ ನಿಮ್ಗೆಲ್ಲ? ಇಟೆಯ ಹಳ್ಳಿ ಅಂದ್ರೆ ಪಿಕ್ನಿಕ್, 4 ದಿನಕ್ಕೆ ಬೋರ್ ಆಗ್ಬಿಡುತ್ತೆ. ಇಲ್ಲಿಗೆ ಬಂದು ಎಷ್ಟೋ ತಿಂಗಳಾಯ್ತಲ್ಲ. ಅದಕ್ಕೆ ನಾವಿಲ್ಲಿ ಬಂದಿರೋದಕ್ಕೆ, ಸಾವಿತ್ರನ ನೋಡ್ಕೊಳ್ಳೋದಕ್ಕೆ. ಅವಳು ಇರೋ ತನಕ ನಾವಿಲ್ಲಿ ಇರಲೇಬೇಕು. ಅದಕ್ಕೆ ನೀವಿದ್ದೀರಲ್ಲ ಬಾಬಾ. ಏನಕ್ಕೆ ಹೋಗ್ತಿದ್ದೆ ಬೆಂಗಳೂರಿಗೆ? ಅಪ್ಪನ ನೋಡ್ಕೊಳಕ್ ಯಾರು ಇಲ್ವಲ್ಲ, ಅದಕ್ಕೆ.
ಸರಿ, ಅಪ್ಪ ಆಫೀಸಿಗೆ ಹೋದ್ಮೇಲೆ ನಿನ್ ನೋಡ್ಕೊಳ್ಳೋದು ಯಾರು? ನಾನೇನ್ ಚಿಕ್ಕ ಹುಡುಗಿ ಅಲ್ಲ. ಅದಕ್ಕೆ ನಿನ್ ನೋಡ್ಕೊಳ್ಳೋಕೆ ಒಬ್ರು ಬೇಕು. ಪ್ಲೀಸ್ ಬಾಬಾ, ನಾನು ಹೋಗ್ತೀನಿ. ತಲೆ ಕೆಟ್ಟಾಯ್ತಾ? ಇನ್ನೊಂದು ತಿಂಗಳಿಲ್ಲ ಸಾವಿತ್ರಿ ಹೆರಿಗೆಗೆ. ಏಟೊಂದು ಕೆಲಸ ಐತೆ. ನೀನ್ ಇಲ್ಲಿದ್ರೆ ಸಹಾಯ ಆಯ್ತದೆ. ಹೌದು, ಅಂತದ್ದೇನೈತೆ ಬೆಂಗಳೂರಿನಲ್ಲಿ? ನಾವೆಲ್ಲ ಇಲ್ಲೇ ಇಲ್ವಾ? ನಂಗಿಲ್ಲಿ ಇರಕ್ಕಾಗಲ್ಲ. ಯಾಕೆ? ಚಿಕ್ಕವಳಲ್ಲ ಅಂತ್ಯ. ದೊಡ್ಡೋರ್ ತರ ಆಡಿದ್ರೆ ಹೀಗೆ ಆಗೋದು. ನಂಗೆಲ್ಲ ಅರ್ಥ ಆಯ್ತದೆ. ಆಗಿದ್ದನ್ನೆಲ್ಲ ಮರ್ತು ತೆಪ್ಪಗಿರೋ. ನಾವಿಲ್ಲಿ ಬಂದಿರೋದಕ್ಕೆ ಸಾವಿತ್ರಿನ ನೋಡ್ಕೊಳ್ಳೋದಕ್ಕೆ. ಆ ಕೆಲಸ ಮೊದಲು ನೋಡು. ಹೋಗು, ಸಾವಿತ್ರಿ ನೋಡ್ಕೋ ಹೋಗು. ಹೋಗು ಅಂದೆ. ಕ್ಷಮಿಸ್ಬಿಡಿ ಅಮ್ಮಾಜಿ, ಅವತ್ತು ಬಾಯಿಗೆ ಬಂದಂಗೆ ನಿಮಗೆ ಬೈದ್ಬಿಟ್ಟೆ. ಅದು ತಪ್ಪು ಅಂತ ನನಗೆ ಗೊತ್ತಾಯ್ತು ಅವತ್ತೇ. ಆದರೆ ನಿಮ್ಮ ತಾವು ಹೇಳೋಕ್ಕೆ ಅವಕಾಶನೇ ಸಿಕ್ಕಲಿಲ್ಲ. ಪರವಾಗಿಲ್ಲ, ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಯಾವತ್ತೂ ಕ್ಷಮೆ ಇದೆ. ಅಲ್ಲದೆ ನಾವು ಕ್ಷಮೆಗೆ ಸದಾ ಕೈ ಚಾಚಿರ್ತೀವಿ. ಕೂತ್ಕೊಳ್ಳಿ. ಅಮ್ಮಾಜಿ, ತಮ್ಮಿಂದಾಗಿ ಹಳ್ಳಿಲಿ ಎಷ್ಟೋ ಜನಕ್ಕೆ ಒಳ್ಳೇದಾಗೈತೆ. ಅದಕ್ಕೆ ಈ ಹಳ್ಳಿನಲ್ಲಿ ಎಲ್ರಿಗೂ ಅಮ್ಮಾಜಿ ಆಗಿದ್ದೀರಿ ಅನ್ನೋದು ನನಗೂ ಸಂತೋಷನೇ. ಆದರೆ ಸಚಿನ್ಗೆ ಹೇಳಿ, ಯಾಕೆ ಮಾತು ನಿಲ್ಲಿಸ್ಬಿಟ್ರಿ? ಇಲ್ಲಿಗೆ ಬಂದ ಕೆಲಸ ಹೇಳಿ. ತಾವ್ ಯಾಕೆ ಇಲ್ಲಿಗೆ ಬಂದಿರೋದು? ಅಮ್ಮಾಜಿ, ಒಂದು ವಿಷಯ ಹೇಳ್ಬೇಕಿತ್ತು. ತಪ್ಪು ತಿಳ್ಕೊಳಕ್ಕಿಲ್ಲ ಅಂದರೆ? ಇಲ್ಲ, ಹೇಳಿ. ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತರೋದು, ತಪ್ಪು ತಿಳ್ಕೊಂಡಿರೋರ್ಗೆ ಸರಿಯಾದ ಮಾರ್ಗದರ್ಶನ ನೀಡೋದೇ ನಮ್ಮ ಕೆಲಸ. ಹೇಳಿ. ಅಮ್ಮಾಜಿ, ಸತ್ಯನ್ಗೆ ನಿಮ್ಮ ಬಗ್ಗೆ ಎಷ್ಟು ಗೌರವ ಐತೆ ಅಂತ ನಿಮಗೆ ಗೊತ್ತು. ಮನೆಯವ್ರು ಎಷ್ಟು ಕಿತ ಹೇಳಿದ್ರು ಅದನ್ನೆಲ್ಲ ವಿರೋಧ ಮಾಡ್ಕೊಂಡು ನಿಮ್ಮನ್ನ ನೋಡಕ್ ಬರ್ತಾನೆ, ನಿಮ್ಮ ಸೇವೆನೂ ಮಾಡ್ತಾನೆ. ಅದು ಸತ್ಯ ನಮ್ಮ ಮೇಲಿಟ್ಟಿರೋ ಅಭಿಮಾನ, ವಿಶ್ವಾಸ. ಅದಕ್ಕಿಂತ ಹೆಚ್ಚಾಗಿ ಸತ್ಯ ನಮ್ಮಲ್ಲಿ ತಾಯಿ ಪ್ರೀತಿನ ಕಾಣ್ತಿದ್ದಾನೆ. ಅದು ತಪ್ಪು ಅಂತೀರಾ? ಅಯ್ಯಯ್ಯೋ, ತಪ್ಪಲ್ಲ ಅಮ್ಮಾಜಿ. ಅದು ನಿಮ್ಮ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ಮ್ಯಾಕೆ ಖಂಡಿತ ತಪ್ಪಲ್ಲ. ಅದು ನನಗೂ ಗೊತ್ತು. ಇವತ್ತು ನಿಮ್ಮಿಂದಾಗಿ ಸಾವಿತ್ರಿ ನಮ್ಮ ಜೊತೆ ಅವಳೆ ಇಲ್ಲದೆ ಹೋಗಿದ್ದಿದ್ರೆ. ಬಿಡಿ, ಆ ಮಾತು ಯಾಕೀಗ? ಅದಕ್ಕೋಸ್ಕರ ತಾವು ಕಾಲು ಕಳ್ಕೊಂಡ್ರಂತೆ. ಬಿಡಿ, ಹೇಳಿದ್ವಲ್ಲ. ಅದಕ್ಕೆ ತಾಯಿ, ಈ ಕಾರಣಕ್ಕೆ ನಿಮ್ಮನ್ನ ನಾವೆಲ್ಲ ಕೈ ಎತ್ತು ಮುಗಿಬೇಕು, ದಿನ ಪೂಜೆ ಮಾಡಬೇಕು ಅನ್ನಿಸ್ತದೆ. ಆದರೆ ಸತ್ಯ ಹೇಳಿ, ಅದೇನು ಅಂತ ಹೇಳಿ. ಯಾವ ಸಂಕೋಚವೂ ಬೇಡ. ಹೇಳಿ ನಾಗರಾಜ್ ಅವರೇ, ನಾವು ಯಾವ ತಪ್ಪು ತಿಳ್ಕೊಳ್ಳಲ್ಲ. ಅಮ್ಮಾಜಿ, ಅವನು ಸಂಸ್ಥಾನಕ್ಕೆ ಸೇವೆ ಮಾಡ್ತಾವನೆ, ಎಲ್ಲ ಕೆಲಸನೂ ಮಾಡ್ಕೊಡ್ತಾವನೆ. ನೀವು ಅವನಿಗೆ ಹಣ ಸಹಾಯ ಎಲ್ಲ ಮಾಡ್ತಾ ಇದ್ದೀರಾ. ಒಬ್ಬ ತಾಯಿ ಮಗನಿಗೆ ಮಾಡ್ಬೇಕಾದ್ದೆಲ್ಲ ಮಾಡ್ತಾ ಇದ್ದೀರಾ, ಅದೆಲ್ಲ ಸರಿ. ಆದರೆ ಅವನ ಸಂಸಾರನ ಮರ್ತ್ಕೊಂತವನಲ್ಲ, ಅದನ್ನೋ ಗಮನಿಸ್ಬೇಕು. ಹೌದಾ? ಹಾಗಂದ್ರೆ ಈಗ ಸಾವಿತ್ರಿ ಕಡೆ ಗಮನನೇ ಇಲ್ಲ. ಒಂದು ಕಾಲದಾಗೆ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದವ. ಅವನ ಕೆಲಸನೇ ಬಿಟ್ಟು ಅವಳ ಮುಂದೆ ಕುಂತ್ಕೋತಿದ್ದ. ಅಷ್ಟು ಚೆಂದಾಗಿ ನೋಡ್ಕೋತಿದ್ದವನು ಈಗ ಅವಳ ಕಡೆ ಗಮನನೇ ಕೊಡ್ತಾ ಇಲ್ಲ. ಅವಳ ಆರೋಗ್ಯ, ಅವಳಿಗಾಗೋ ಮಗು ಕಡೆ ಏನೂ ಯೋಚನೆ ಮಾಡ್ತಾ ಇಲ್ಲ. ಇದ್ಯಾವುದು ನಮ್ಮ ಗಮನಕ್ಕೆ ಬಂದೇ ಇಲ್ಲ. ತಮಗ್ ತಿಳಿದೇ ಇರೋದ ಅಮ್ಮಾಜಿ? ಎಷ್ಟೋ ವಿಷಯಗಳು ನಮಗೂ ತಿಳಿದೇ ಇರೋದಿರುತ್ತೆ ನಾಗರಾಜ್ ಅವರೇ. ನಾವೇನು ದೇವರಲ್ಲ, ಆ ದೇವರ ದೂತೆ ಅಷ್ಟೇ. ಅಮ್ಮಾಜಿ, ಈ ವಿಷಯದ ಬಗ್ಗೆ ಮನೆಯಾಗೆ ಸಾಕಷ್ಟು ಜಗಳಗಳಾಗವೆ. ಸತ್ಯ ಸಾವಿತ್ರಿ ಬಗ್ಗೆ ಭಿನ್ನಾಭಿಪ್ರಾಯ ಐತೆ. ಅವ್ರು ಯಾವತ್ತೂ ಹಿಂಗಿದ್ದವರಲ್ಲ. ಗಂಡ ಹೆಂಡತಿ ಅಂದರೆ ಸತ್ಯ ಸಾವಿತ್ರಿ ಥರ ಇರಬೇಕು ಅಂದ್ಕೊಂಡಿದ್ವಿ. ರಾಮ ಸೀತೆ ಹಂಗೆ ಅವರಿಬ್ರು ಅಂತ ನಾವು ಅಂದ್ಕೊಂಡಿದ್ವಿ. ಈಗೇನಾಗಿದೆ? ಸತ್ಯನ್ಗೆ ಈ ಗಮನ ಎಲ್ಲ ಸಂಸ್ಥಾನ, ಸೇವೆ, ಕೆಲಸ ಅದ್ರ ಕಡೆನೇ ಐತೆ. ಇರಲಿ ಅಪ್ಪಾಜಿ, ಖಂಡಿತ ತಪ್ಪಲ್ಲ. ಆದರೆ
ನನ್ನನ್ನು ತಪ್ಪು ತಿಳ್ಕೊಬೇಡಿ, ಮನೆ ಬ್ಯಾಗು ಗಮನ ಇರಬೇಕಲ್ವಾ? ಸಾವಿತ್ರಿ ಬಗ್ಗೆ ಅವ್ರ ಅಪ್ಪನ ಬಗ್ಗೆ ಗೌರವ ಕಡಿಮೆ ಆಗ್ಬಿಡೈತೆ, ಅದ್ರ ಕಡೆನೂ ಗಮನ ಕೊಡ್ಬೇಕಲ್ವಾ? ನೀವು ಒಂದು ಮಾತು ಹೇಳಿದ್ರೆ ಅವ್ನು ತಪ್ಪು ತಿದ್ಕತಾನೆ, ಅದ್ನೇಳೋಣ ಅಂತಾನೆ ಬಂದೆ ಅಮ್ಮಾಜಿ. ಇದನ್ನ ಹೇಳೋದಕ್ಕೆ ಇಷ್ಟೊಂದು ಮುಜುಗರ ಪಟ್ಕೊಂಡ್ರ ನಾಗರಾಜ್ ಅವರೇ? ಖಂಡಿತ ಮಾಡ್ತೀವಿ, ಇದು ನಮ್ಮ ಕರ್ತವ್ಯ ಕೂಡ. ನಮ್ಮಿಂದಾಗಿ ಒಂದು ಸಂಸ್ಥೆ. ಏನಿಲ್ಲ ಪಯ, ಇಲ್ಲಾಕ್ ಬಂದೆ ನೀನು? ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿಲ್ಲ ಅಂತ ಅಮ್ಮಾಜಿ ಹತ್ರ ಕಂಪ್ಲೇಂಟ್ ಮಾಡಕ್ ಬಂದ್ಯಾ? ಆಗಲ್ಲ ಕಣ್ಲಾ, ನಂಗೆ ಗೊತ್ತದೆ. ನಿನ್ ಬುದ್ಧಿ ಎಲ್ಲಿ ಬಿಟ್ಟಿಯಾ? ಏಟೆ ಉಪ್ಪುರ್ಗ ಮೇಲೆ ಕೂರ್ಸಿದ್ರು ಅದೇನೆ. ಸತ್ಯ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಮಾತಾಡ್ಲಿ ಬಿಡಿ ಅಮ್ಮಾಜಿ, ನಾನೇನು ತಪ್ಪು ತಿಳ್ಕೊಳಕಿಲ್ಲ. ಯಾಕೆ ತಪ್ಪು ತಿಳ್ಕತಿ ಹೇಳು? ಮಾಡಿಲ್ವಾ ಮಣ್ಮುಖ ಕೆಲ್ಸವಾ? ಈಗ ಬಂದು ಹೇಳೋದು ಮರ್ಯಾದೆ ತೆಗಿತಿದ್ಯಾ ನಂದು? ಇಲ್ಲ ಕಳ್ಳ ಮಗ, ನಾ ಬಂದಿದ್ದು ಅಮ್ಮಾಜಿನ. ಸತ್ಯ, ಏನಾಗಿದೆ ನಿನಗೆ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಇವ್ರು ಬಂದಿರೋದು ನಿನ್ ಬಗ್ಗೆ ಕಂಪ್ಲೇಂಟ್ ಹೇಳೋದಕ್ಕಲ್ಲ. ಸತ್ಯ, ಕೂತ್ಕೋ, ನಿನ್ ಹತ್ರ ಮಾತಾಡೋದಿದೆ. ಬೇಡ ಅಮ್ಮಾಜಿ, ಇವ್ನು ಏನ್ ಹೇಳಕ್ ಬಂದ ಅಂತ ನಂಗೆ ಸಂದ ಗೊತ್ತು. ಈ ಅಪ್ಪ ಹಿಂಗೆ ಹುಷಾರಿರ್ಲಿಲ್ಲ, ಆಸ್ಪತ್ರೆ ಕರ್ಕೊಂಡೋಗಿರ್ಲಿಲ್ಲ. ನಿಮಗೆ ಗೊತ್ತು ಅಮ್ಮಾಜಿ ಇಲ್ಲಿ ಏಟ್ ಕೆಲಸ ಇತ್ತು ಅಂತ. ನೀವೇ ಹೇಳಿ, ಈ ಅಪ್ಪ ಹಿಂಗೆ ಅಷ್ಟು ಗೊತ್ತಾಗಿಲ್ವಾ ಒಂದ್ ಮಾತ್ರೆ ತಗೋಬೇಕು ಅಂತ? ವಿಷಯ ಅದಲ್ಲ ಸತ್ಯ. ಇಲ್ಲ ಅಮ್ಮಾಜಿ, ಇವ್ರ ಜೊತೆ ನೀವು ಸೇರ್ಕೋಬೇಡಿ. ನನಗೆ ನೀವು ಒಬ್ರೆ, ನೀವು ಇವ್ರ ಜೊತೆ ಸೇರ್ಕೊಂಡ್ರೆ ಆಟೆಯ. ನಮ್ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ಳೋದಾದ್ರೆ ನಾವು ಮಾತಾಡ್ತೀವಿ. ಏನ್ ಮಾಡ್ತಾ ಇದೀಯ ಸತ್ಯ? ನಿನ್ ಹೆಂಡತಿ ಕಡೆ ಗಮನ ಕಡಿಮೆ ಆಗಿದೆಯಂತೆ. ನೀನ್ ಹೀಗ್ ಮಾಡ್ಲಿ ಅಂತ ನಾವು ನಿನ್ನ ಸಂಸ್ಥಾನಕ್ಕೆ ಸೇರಿಸ್ಕೊಂಡಿದ್ದ. ಹೆಂಡತಿನೇ ಹೆಚ್ಚು ಅಂತ ಹೇಳ್ತಾ ಇದ್ದೆ, ಈಗ ಹೆಂಡತಿ ಕಡೆನೆ ಗಮನ ಕೊಡದೆ ಹೋದ್ರೆ ಹೇಗೆ ಸತ್ಯ? ಹಾಗೇನು ಇಲ್ಲ ಅಮ್ಮಾಜಿ, ಇವ್ರೆಲ್ಲ ಹಂಗೆ ಅನ್ಕೊಂಡವ್ರೆ ಅಷ್ಟೇ. ನಾನು ಇಲ್ಲಿಗೆ ಬರೋದವ್ರಿಗೆ ಇಷ್ಟನೇ ಇಲ್ಲ. ಹಂಗಂತೀವ ಅಮ್ಮಾಜಿ, ಅದ್ರಾಗೂ ನೀವು ಸಾವಿತ್ರಿ ಜೀವ ಉಳಿಸೋದ್ ಮ್ಯಾಕೆ ನಿಮ್ಮ ಬಗ್ಗೆ ನಮಗೂ ಎಷ್ಟೋ ಗೌರವ ಬಂದೈತೆ. ಇವೆಲ್ಲ ಸುಳ್ಳು ಅಮ್ಮಾಜಿ. ಇವ್ರಿಗೆ ಕೃತಜ್ಞತೆನೇ ಇಲ್ಲ, ಸಾವಿತ್ರಿಗಂತೂ ಇಲ್ಲವೇ ಇಲ್ಲ. ಲೇ ಮಗ, ಹಿಂಗೆಲ್ಲ ಮಾತಾಡ್ಬೇಡ ಕಳ್ಳ. ಸಾವಿತ್ರಿ ಯಾವ ಥರ ಹಂಗೆ ಅಂದವಳೆಲ್ಲ? ಒಂದ್ ನಿಮಿಷ, ಇಬ್ರು ಸುಮ್ಮನೆ ಇರ್ತೀರಾ? ನಮ್ ಮಾತನ್ನ ಅಷ್ಟೇ ಕೇಳಿಸ್ಕೊಳ್ಳಿ. ಸತ್ಯ, ವಾರಕ್ಕೆ 2 ದಿವಸ ಸಂಸ್ಥಾನಕ್ಕೆ ಬರಬೇಕು, ಉಳಿದ ದಿವಸ ಕೆಲಸ ಇದ್ರೆ ಮಾತ್ರ ಬಂದ್ರೆ ಸಾಕು ಅಂತ ಹೇಳಿತಾನೆ ನಿನಗೆ ಕೆಲಸ ಕೊಟ್ಟಿದ್ದು. ಹೌದು, ಮತ್ತೆ ನಿತ್ಯ ಸಂಸ್ಥಾನಕ್ಕೆ ಬರೋ ಅಗತ್ಯ ಏನಿದೆ ಸತ್ಯ? ನನ್ನಿಷ್ಟ ಅಮ್ಮಾಜಿ. ನಿನ್ನ ಇಷ್ಟ ಅಲ್ಲ, ನಿನ್ನ ಕರ್ತವ್ಯ ಕೂಡ ಇದೆ ಮನೆ ಕಡೆ. ಸಾವಿತ್ರಿಗಾಗಿ ಇದೆ ಸತ್ಯ. ನಿನ್ನ ಕರ್ತವ್ಯನ ಮರೆತು ಇಲ್ಲಿಗೆ ಬಂದ್ರೆ ಆರೋಪ ಬರೋದು ನಮ್ಮ ಮೇಲೆ. ಈಗ ಬಂದ ಹಾಗೆ ಇವ್ರು ಏನೇನ ಹೇಳ್ತಾರಂತ ನೀವು ತಲೆ ಕಚ್ಕೋಬೇಡಿ ಅಮ್ಮಾಜಿ. ಅದಲ್ಲ ಸತ್ಯ, ಅವರು ನಮ್ಮ ಬಗ್ಗೆ ಆರೋಪ ಮಾಡ್ತಾ ಇಲ್ಲ, ನಿನಗ್ ಬುದ್ಧಿ ಹೇಳು ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನಾವ್ ಹೇಳ್ಬೇಕಾ ಸತ್ಯ? ದಯವಿಟ್ಟು ಬೇಡ, ಈಗ್ಲೇ ಹೊರಡು ನಿನ್ನ ಮನೆಗೆ. ಅಮ್ಮಾಜಿ, ಹೌದು ಸತ್ಯ, ಈ ಕೂಡ್ಲೆ ಹೊರಡು ಮನೆಗೆ. ನಿನ್ನ ಮನೆ, ನಿನ್ನ ಸಂಸಾರ ನಿನ್ನ ಮೊದಲ ಆದ್ಯತೆ ಆಗ್ಬೇಕು. ಅದನ್ನ ಚೆನ್ನಾಗಿ ನೋಡ್ಕೋ ಸತ್ಯ. ಹೊರಡು. ಹೇಳಿದ್ವಲ್ಲ, ಇದು ನಮ್ಮ ಆಜ್ಞೆ. ಹೊರಡು. ಅಮ್ಮಾಜಿ, ಅವ್ನಿಗೆ ಬುದ್ಧಿ ಹೇಳಿ ಬಹು ಒಳ್ಳೇದು ಮಾಡಿದ್ರಿ. ಈಗ ಅವ್ನು ತಪ್ಪು ತಿದ್ಕತಾನೆ ಅಮ್ಮಾಜಿ. ಈಗ ಸತ್ಯ ಸಿಟ್ನಲ್ಲಿ ಹೋಗಿದ್ದಾನೆ. 4 ಮಾತಾಡ್ಬೋದು, ಕೂಗಾಡ್ಬಹುದು, ಸಹಿಸ್ಕೊಳ್ಳಿ. ಆಮೇಲೆ ಅವನಿಗೆ ತಾನಾಗೆ ಅರ್ಥವಾಗತ್ತೆ. ಅಮ್ಮಾಜಿ, ಬಹು ಉಪಕಾರ ಆಯಿತು ನಿಮ್ಮಿಂದ. ಅದೊಂದು ಸಂಸಾರ ನೆಲೆ ನಿಲ್ತದೆ. ಆ ಪುಣ್ಯ ನಿಮಗೆ ಬರ್ತದೆ. ಆ ಪುಣ್ಯ ನಮಗೆ ಬರೋದು ಬೇಡ. ಆ ಪುಣ್ಯದ ಫಲ ನಿಮ್ಮ ಕುಟುಂಬಕ್ಕೆ ಸೇರಲಿ. ಹೋಗಿ ಬನ್ನಿ. ಆಯಿತು ಅಮ್ಮಾಜಿ.